ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಮಂಡೆಯ ವ್ಲಾಗ್. ನಾನು ಮಾರ್ನಿಂಗ್ 7:30 ಟಿಫಿನ್ ಪ್ರಿಪೇರ್ ಮಾಡೋದ್ರ ಮುಖಾಂತರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದು ಬಿಸಿನೀರೆಲ್ಲ ಕುಡಿದು ಟೀ ಕುಡಿದು ಈಗ 7:30 ಟೈಮಲ್ಲಿ ನಾನು ಟಿಫನ್ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ. ಟಿಫನ್ನಿಗೆ ಅಂತ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದೇ ಸಲ ಸಾಂಬಾರನ್ನು ಕೂಡ ಇನ್ನೊಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ನಮ್ಮ ಮನೇಲಿ ಟಿಫನ್ ಇದ್ದರೆ ಸಾಂಬಾರು ಅಟ್ ಎ ಟೈಮ್ ಮಾಡಲೇಬೇಕು. ಹಾಗೆ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಅಡುಗೆ ಕೆಲಸ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆಯವರು ಪೂಜೆ ಮಾಡ್ಕೊತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಈ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಹಾಗೆಯೇ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಿನ್ನೆಯ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತು ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ ಮತ್ತು ಟೈಮ್ ಸೇವಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಿಂಪಲ್ ಟಿಪ್ಸ್ ಅಷ್ಟೇ, ಜಾಸ್ತಿ ತುಂಬ ಡೀಪಾಗೇನು ಹೋಗಿಲ್ಲ. ಡೈಲಿ ಮನೇನ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ. ಒಂದು ರೊಟೀನ್ ಥರ ಸೆಟ್ ಮಾಡಿಕೊಂಡ್ರೆ ಮನೇನ ನಾವೇನು ಕ್ಲೀನಿಂಗ್ಗೆ ಅಂತಲೇ ಕಾನ್ಸಂಟ್ರೇಷನ್ ಮಾಡೋಷ್ಟು ಏನೂ ಬೇಕಾಗೋದಿಲ್ಲ. ಸೊ ಆ ಥರ ಕೆಲವೊಂದು ಸಿಂಪಲ್ ಟಿಪ್ಸ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಬೇಕು ಅಂದ್ಕೊತಿದ್ದೀನಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹಾಗೆ ಈಗ ಜನರಲ್ ಟಾಪಿಕ್ಸ್ ಅಂತ ಮಾತಾಡಿದ್ರೆ, ಡೈಲಿ ನೀವು ತುಂಬ ಕಾನ್ಫಿಡೆಂಟಾಗಿ ಇರಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಹೆಲ್ದಿಯಾಗಿರಬೇಕು. ಫಿಸಿಕಲಿ ಮೆಂಟಲಿ ನಾವು ಹೆಲ್ದಿಯಾಗಿದ್ದರೆ ಮಾತ್ರ ನಾವು ಡೈಲಿ ತುಂಬ ಎನರ್ಜೆಟಿಕ್ಕಾಗಿ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಹೆಲ್ದಿ ಫುಡ್ ಡಯಟ್ನ ನಾವು ಮೇಂಟೈನ್ ಮಾಡಬೇಕು. ಆದಷ್ಟು ಪ್ರೋಟೀನ್ಸ್, ವಿಟಮಿನ್ಸ್ ಇರುವಂತಹ ಆಹಾರನ ನಾವು ತಿನ್ನಬೇಕು. ಮತ್ತು ನಮ್ಮ ಬಾಡಿನ ನಾವು ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೊಂಡಿರಬೇಕು. ಇದನ್ನೆಲ್ಲ ನಾವು ಇಟ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಮೆಂಟಲಿ ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕು. ಸೆಲ್ಫ್ ಲವ್ ಮತ್ತು ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರೋದು ಬೇಡ. ನಮ್ಮನ್ನು ನಾವು ಮೆಚ್ಚಿಸ್ಕೊಳೋದಕ್ಕೋಸ್ಕರ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು, ಆರೋಗ್ಯವಾಗಿರಬೇಕು. ಆಗ ನಾವು ಡೈಲಿ ಫುಲ್ಲು ಎನರ್ಜೆಟಿಕ್ಕಾಗಿರೋದಕ್ಕೆ ಸಾಧ್ಯ. ನೀವು ಒಂದು ಸಲ ನಿಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳಿ, ಅದು ನಿಮ್ಗೆ ರೊಟೀನಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ಆಗ ಸೆಲ್ಫ್ ಕೇರ್ ಅನ್ನೋದು ತಾನಾಗೇ ಬರುತ್ತೆ. ಮಿರರ್ ಮುಂದೆ ನಿಂತ್ಕೊಂಡ್ರೆ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ನಾವು ಇಷ್ಟ ಆಗೋ ಥರ ಇರಬೇಕು. ಅಯ್ಯೋ ಏನು ನಾನು ಇಷ್ಟಪ್ಪ ಇದ್ದೀನಿ, ಅಯ್ಯೋ ನಾನು ಯಾಕೆ ಇಷ್ಟು ಡಲ್ಲಾಗಿದ್ದೀನಿ, ನಾನು ಯಾಕೆ ಇಷ್ಟು ಕಪ್ಪಾಗಿದ್ದೀನಿ, ಈ ಥರ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆ ದೇವ್ರು ಏನು ನಮಗೆ ಕಲರು ಕೊಟ್ಟಿದ್ದಾನೋ ಅದೇ ಕಲರಲ್ಲೇ ಫಿಟ್ ಆ್ಯಂಡ್ ಫೈನ್ ಅದಕ್ಕಿರೋದಕ್ಕೆ ಟ್ರೈ ಮಾಡಿ. ಕ್ಲಾಸಿ ಆಗಿರೋದಕ್ಕೆ ಟ್ರೈ ಮಾಡಿ, ಡೀಸೆಂಟಾಗಿರೋದಕ್ಕೆ ಟ್ರೈ ಮಾಡಿ. ಫ್ಯಾಷನ್ ಅನ್ನೋದು ಅತಿರೇಕಕ್ಕೆ ಹೋಗಬಾರ್ದು, ಕ್ಲಾಸಿಕ್ಕಾಗಿರಬೇಕು ಏನೇ ಆದರೂ. ಹಾಗೆ ಸೆಲ್ಫ್ ಕೇರು, ಫಿಟ್ ಆ್ಯಂಡ್ ಫೈನು ಇದೆಲ್ಲ ಸೂಟ್ ಆಗೋದು. ಆದಷ್ಟು ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಚೆನ್ನಾಗಿ ತಿನ್ನಿ, ಸೊಪ್ಪುಗಳನ್ನು ಚೆನ್ನಾಗಿ ತಿನ್ನಿ. ಬಾಡಿನ ಯಾವಾಗಲೂ ಹೈಡ್ರೇಟಾಗಿ ಇಟ್ಕೊಳ್ಳಿ. ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸ್ಕಿನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದರೆ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ಡೇ ಫುಲ್ಲು ಸ್ವಲ್ಪ ಬ್ಯುಸಿಯಾಗಿರಿ. ಮನೆ ಕೆಲಸನೇ ಆಗಿರ್ಬೋದು ಅಥವಾ ಔಟ್ಸೈಡ್ ಕೆಲಸನೇ ಆಗಿರ್ಬೋದು, ಏನಾದರೂ ಒಂದು ಕೆಲಸ ಮಾಡ್ತಾಯಿರಿ ಅಥವಾ ಏನಾದರೂ ಒಂದು ಒಳ್ಳೆ ಯೋಚನೆ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ಈಗ ಟಿಫನ್ನು ಪ್ರಿಪೇರ್ ಆಯಿತು. ಈಗ ಟಿಫನೆಲ್ಲ ಮುಗಿಸಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಈ ಥರ ಇದೆ ಅವಲಕ್ಕಿ ಚಿತ್ರಾನ್ನ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಈಗ ಸಂಜೆ ನಾನು ದೇವರಿಗೆ ದೀಪ ಎಲ್ಲ ಹಚ್ಚಿ ದೇವರಿಗೆಲ್ಲ ಕೈ ಮುಗಿದು ನೆಕ್ಸ್ಟ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಟೈಮು ಸಂಜೆ 5 ಆಗ್ತಾ ಬಂತು. ಸಂಜೆ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಈಗ ಕಿಚನಲ್ಲಿದ್ದೀನಿ. ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ನಿನ್ನೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೆಲವೊಂದು ಟೈಮ್ ಸೇವಿಂಗ್ ಟಿಪ್ಸ್ ಮತ್ತು ಕ್ಲೀನಿಂಗ್ ಟಿಪ್ಸ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಫ್ಯೂ ಟಿಪ್ಸ್ ನಾನು ಹೇಳ್ತೀನಿ.
ಏನು ಅಂತಂದರೆ ಫಸ್ಟ್ ಆಫ್ ಆಲ್ ಲೇಡೀಸು ಒಂದು 2 ಡೇಸ್ ಕ್ಲೀನಿಂಗ್ ಅಂತ ನೀವು ಎತ್ತಿಟ್ಬಿಡಿ. ಇವಾಗ ಈ ಏನು ನಾನು ಹೇಳೋದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು 2 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಮನೆಯೆಲ್ಲ ಒಂದು ಕ್ಲೀನ್ ಮಾಡಿಕೊಂಡು ಒಂದು ಸೆಟ್ ಮಾಡ್ಕೊಳ್ಳಿ. ಅದನ್ನು ಫಾಲೋ ಮಾಡ್ತಾ ಬನ್ನಿ ಅಷ್ಟೇ. ಅಂದರೆ ಯಾವ ಥರ ಅಂತಂದರೆ, ಈಗ ಅಡುಗೆ ಮನೆ ಅಂತ ತೊಗೊಳ್ಳಿ. ಅಡುಗೆ ಮನೆಯಲ್ಲಿ ನಿಮಗೆ ಅಡುಗೆಗೆ ಯಾವುದ್ಯಾವುದು ನೆಸೆಸಿಟಿ ಡೈಲಿ ಏನು ಯೂಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಆಯಿಲು ಮತ್ತು ಒಗ್ಗರಣೆಗೆ ಏನೇನು ಯೂಸ್ ಮಾಡಿದ್ದೀರಾ ಅದನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ಮತ್ತು ಡೈಲಿ ಯೂಸ್ ಮಾಡುವಂತಹ ಪಾತ್ರೆಗಳನ್ನ ಕೈಗೆ ಕಣ್ಣಿಗೆ ಕಾಣೋ ಥರ ಸಿಗೋ ಥರ ಇಟ್ಕೊಳ್ಳಿ. ಬೇಡದೇ ಇರೋದನ್ನೆಲ್ಲ ಎತ್ತಿಟ್ಬಿಡಿ. ಆಗ ಮನೆ ಕ್ಲೀನಾಗೂ ಕಾಣಿಸುತ್ತೆ, ನಿಮಗೂ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ಕಿಚನಲ್ಲಿ ಅಡುಗೆ ಮಾಡುವಾಗ. ಒಂದು ಮತ್ತು ಮಸ್ಟ್ ಆ್ಯಂಡ್ ಶುಡ್ ಕಿಚನ್ ಸಿಂಕ್ ಯಾವಾಗಲೂ ಕ್ಲೀನಾಗಿರಬೇಕು. ಅಂದರೆ ಪಾತ್ರೆ ಇರಬಾರ್ದು. ಆವಾಗವಾಗ ಬಿದ್ದಿದ್ದ ಪಾತ್ರೆನ ಆವಾಗವಾಗೇ ತೊಳ್ಕೊಂಡ್ಬಿಡಿ. ಮೇಯ್ನಾಗಿ ನೈಟು ಮಲಗೋ ಟೈಮಲ್ಲಿ ಸಿಂಕ್ ಫುಲ್ಲು ಕ್ಲೀನ್ ಮಾಡಿ ಏನೇನು ಪಾತ್ರೆ ಇರುತ್ತೆ ಅದನ್ನೆಲ್ಲ ತೊಳೆದ್ಬಿಟ್ಟು ಮಲ್ಕೋಬೇಕು. ಒಂದು ಏನು ಹೇಳ್ತಾರೆ ಅಂತಂದರೆ, ತಿಂದ ತಟ್ಟೆನ ಹಾಗೆ ಬಿಟ್ಟು ಮಲ್ಕೋಬಾರ್ದಂತೆ ನೈಟು. ಅಟ್ ಎನಿ ಟೈಮ್ ತಿಂದ ತಟ್ಟೆನಾದರೂ ತೊಳೆದಿಟ್ಬಿಟ್ಟು ನಾವು ಮಲ್ಕೋಬೇಕಂತೆ, ಇಲ್ಲಾಂದರೆ ಅದು ದರಿದ್ರ ಅಂತೆ. ಸೊ ಹಾಗಾಗಿ ಆ ಒಂದು ರೀಸನ್ನಿಂದ ಆದರೂ ನೈಟು ಮಲ್ಗೋವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕ್ನ ಕ್ಲೀನ್ ಮಾಡಿ ಅಡುಗೆ ಮನೆ ಕೌಂಟರ್ ಟಾಪ್ ಎಲ್ಲ ಒಂದು ಸಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಅಡುಗೆ ಮನೆ ಫುಲ್ ಕ್ಲೀನಾಗಿಟ್ಟು ಮಲ್ಕೊಳ್ಳಿ. ಮಲ್ಗೋವಾಗ ನಾನು ಹೇಳ್ದಂಗೆ ನೈಟು ಒಂದು 1/2 ಅವರ್ ಮುಂಚೆ ನಾಳೆ ಏನು ಟಿಫನ್ ಮಾಡಬೇಕು ಅಥವಾ ನಾಳೆ ಪ್ಲ್ಯಾನ್ಸ್ ಏನು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಮತ್ತು ಲಿವಿಂಗ್ ಏರಿಯಾನೂ ಅಷ್ಟೇ. ನೀವು ಮನೆಗೆ ಬಂದ ತಕ್ಷಣ ಹೇಗಿರಬೇಕು ಅಂತಂದರೆ, ಎಲ್ಲಾದರೂ ಹೊರಗಡೆಯಿಂದ ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಒಂಥರ ನೆಮ್ಮದಿ ಅನ್ನಿಸ್ಬೇಕು. ಮನೆ ನೋಡಿದ ತಕ್ಷಣ ಖುಷಿಯಾಗಬೇಕು. ಒಂದು ಅರ್ಧ ಗಂಟೆ ಸುಮ್ಮನೆ ಕೂತು ರೆಸ್ಟ್ ಮಾಡೋ ಥರ ನಮ್ಮ ಮನೆ ಕ್ಲೀನಾಗಿ ಕಾಣಿಸ್ಬೇಕು. ಆವಾಗ ನಮಗೂ ಎಲ್ಲಾದರೂ ಹೋಗಿ ಹೊರಗಡೆ ಬಂದರೆ ಎಷ್ಟೊತ್ತಿಗೆ ಮನೆಗೆ ಹೋಗೋಣಪ್ಪ ಅನಿಸ್ತಾ ಇರುತ್ತೆ. ಅಕಸ್ಮಾತ್ ನಾವೇನಾದರೂ ಪಾತ್ರೆ ತೊಳ್ತಿಲ್ಲ ಅಥವಾ ಮನೇಲಿ ಏನೂ ಕ್ಲೀನೇ ಇಲ್ಲ ಅಂತಂದರೆ ನಮಗೆ ಸ್ಟ್ರೆಸ್ ಯಾವ ಥರ ಇರುತ್ತೆ ಅಂದರೆ ಪೀಕಲ್ಲಿರುತ್ತೆ. ಈಗ ಹೊರಗಡೆಯಿಂದ ಸ್ಟ್ರೆಸ್ಸಾಗಿ ಬಂದಿರ್ತೀರ, ಮತ್ತೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕಾ ಅನ್ನೋ ಒಂದು ಯೋಚನೆ ನಮ್ಮ ಮೈಂಡಿಗೆ ಬರುತ್ತೆ. ಸೊ ನಮ್ಮ ಲಿವಿಂಗ್ ಏರಿಯಾನೂ ಅಷ್ಟೇ ಕ್ಲೀನಾಗಿರಬೇಕು, ಡಸ್ಟ್ ಫ್ರೀ ಇರಬೇಕು. ಆದಷ್ಟು ನಮ್ಮದಲ್ಲಿ ಏನಿರುತ್ತೋ, ಎಷ್ಟು ಜಾಗ ಇರುತ್ತೋ ಅದನ್ನೇ ಕ್ಲೀನಾಗಿ ಇಟ್ಕೊಳ್ಳಿ. ಅನ್ನೆಸರಿ ಅನ್ವಾಂಟೆಡ್ ವಸ್ತುಗಳನ್ನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇಟ್ಕೊಂಡ್ರೆ ಎಲ್ಲ ಆರ್ಗನೈಸಾಗಿ ಇಟ್ಕೊಳ್ಳಿ. ಏನೇ ಇಟ್ಕೊಂಡ್ರು ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಿರಿ. ಒಂದು ಮನೆ ಕ್ಲೀನಿಂಗ್ನ ಯಾವ ರೀತಿ ಅಳೀತಾರೆ ಅಂತಂದರೆ, ಒಂದು ಕಿಚನಲ್ಲಿರೋ ಸಿಂಕ್ ನೋಡಿ ಅಳೀತಾರೆ, ಅಥವಾ ಕಿಚನ್ ಫುಲ್ಲು ನೋಡಿ ಅಳೀತಾರೆ. ಇನ್ನೊಂದು ನಮ್ಮ ಮನೆಯ ಬಾತ್ರೂಮು ಮತ್ತು ಟಾಯ್ಲೆಟ್ನ ನೋಡಿ ನಮ್ಮ ಕಿಚನ್ ಹೇಗಿದೆ ಅಥವಾ ನಮ್ಮ ಕ್ಲೀನ್ಲಿನೆಸ್ ಹೇಗಿದೆ, ನಮ್ಮ ಸಿಂಕ್ ಹೇಗಿದೆ, ನಮ್ಮ ಬಾತ್ರೂಮ್ ಹೇಗಿದೆ, ನಮ್ಮ ಟಾಯ್ಲೆಟ್ ಹೇಗಿದೆ, ಈ ಒಂದು 3 ಏರಿಯಾಗಳ ಮೇಲೆ ನಮ್ಮ ಮನೆಯ ಕ್ಲೀನ್ನ ಅಳೀತಾರಂತೆ. ಸೊ ಹಾಗಾಗಿ ಯಾವಾಗಲೂ ಅಡುಗೆ ಮನೆ ಮತ್ತು ನಾವು ಯೂಸ್ ಮಾಡೋ ಬಾತ್ರೂಮು ಮತ್ತು ವಾಶ್ರೂಮ್ನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತು ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ನ ಮಂತ್ಲಿ ಒನ್ಸ್ ಚೇಂಜ್ ಮಾಡಿ, ವೀಕ್ಲಿ ಒನ್ಸ್ ಆ ಸ್ಕ್ರಬ್ಬರ್ನ ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆ ಹಾಕಿ ಪ್ರತಿ ಟೈಮ್ ಪಾತ್ರೆ ತೊಳೆದಾದ್ಮೇಲೆ ಅದನ್ನು ವಾಶ್ ಮಾಡಿಬಿಟ್ಟು ಹಾಗೆ ಇಡಿ. ಇದರಿಂದ ಸಿಂಕಲ್ಲಿ ನಿಮಗೆ ಸ್ಮೆಲ್ ಬರೋದು ಮತ್ತು ಸಣ್ಣ ಸಣ್ಣ ನೊಣ ಓಡಾಡೋದು ಈ ಥರ ಎಲ್ಲ ನಿಮಗೆ ತುಂಬಾ ಅವಾಯ್ಡ್ ಆಗುತ್ತೆ. ಗ್ಯಾಸು ಅಷ್ಟೇ, ಅಡುಗೆ ಆದ ತಕ್ಷಣ ಒಂದು ಸಲ ಕ್ಲೀನಾಗಿ ಒರೆಸ್ಕೊಬಿಡಿ. ಆಗ ಆಯಿಲ್ ಕಂಟೆಂಟ್ ಏನು ಗ್ಯಾಸ್ ಮೇಲೆ ಕೂರೋದಿಲ್ಲ. ಅದು ಪಾತ್ರೆಗಳು ಅಷ್ಟೇ, ಬಿದ್ದ ತಕ್ಷಣ ತೊಳ್ಕೊಂಡ್ಬಿಡಿ. ಈಗ ಅಡುಗೆ ಆಯಿತಾ, ಒಂದು ಸ್ವಲ್ಪ ಪಾತ್ರೆ ಬಿದ್ದಿರುತ್ತೆ, ಅದನ್ನು ಆಗಿಂದಾಗೆ ತೊಳ್ಕೊಂಡ್ಬಿಡಿ. ನೀವು ಟಿಫನ್ ಆದಮೇಲೆ ತೊಳಿತೀನಿ, ಮಧ್ಯಾಹ್ನ ಊಟ ಆದಮೇಲೆ ತೊಳಿತೀನಿ, ಅಥವಾ ನೈಟ್ ತೊಳಿತೀನಿ, ಸಂಜೆ ತೊಳಿತೀನಿ ಅಂತ ಅಂದರೆ ಅದು ಸ್ವಲ್ಪ ಇದ್ದಿದ್ದು ಒಂದು ರಾಶಿ ಪಾತ್ರೆ ಆಗುತ್ತೆ. ಆಗ ನಮಗೆ ನೋಡಿದ್ರೆ ಅಯ್ಯೋ ಇಷ್ಟೊಂದು ಪಾತ್ರೆ ತೊಳಿಬೇಕಾ ಅಂತ ನಮಗೆ ಒಂಥರ ಅನಿಸುತ್ತೆ. ಸೊ ಹಂಗಾಗಿ ಆವಾಗವಾಗ ಬಿದ್ದಿದ್ದ ಪಾತ್ರೆನ ಆವಾಗವಾಗೆ ತೊಳ್ಕೊಂಡ್ಬಿಡಿ. ಇದೊಂದು ಟಿಪ್ಪು. ಮತ್ತು ಒಂದು ರೊಟೀನ್ನ ಸೆಟ್ ಮಾಡ್ಕೊಳ್ಳಿ. ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆ ಅಷ್ಟರಲ್ಲಿ ಇಷ್ಟು ಕೆಲಸನ ನಾನು ಮುಗಿಸಿರಬೇಕು ಅಂತ ನಿಮಗೆ ನೀವೇ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡಿರಿ. ಮಾರ್ನಿಂಗ್ ಎದ್ದಾಗಿಂದ 10 o'clock 11 o'clock ಒಳಗಡೆ ನಮ್ಮ ಟಿಫನ್ನು, ಮನೆ ಕ್ಲೀನಿಂಗು, ಪೂಜೆ ಇದೆಲ್ಲ ಮುಗ್ದಿರಬೇಕು. ಆ ಥರ ಆಲ್ಮೋಸ್ಟ್ 100%ಅಲ್ಲಿ ಒಂದು 70 to 80% ನಮ್ಮದೆಲ್ಲ ಕೆಲಸ ಮುಗ್ದೋಗಿರಬೇಕು. ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಟೈಮ್ ಅನ್ನೋದು ತುಂಬಾ ಸೇವ್ ಆಗುತ್ತೆ. ಯಾಕಂದರೆ ಡೈಲಿ ಮಾಡ್ತಾಯಿದ್ರೆ ಎಲ್ಲ ಕೆಲಸನೂ
ಟೈಮ್ ಅನ್ನೋದು ಜಾಸ್ತಿ ತೊಗೊಳ್ಳಲ್ಲ ಯಾವುದೇ ಕೆಲಸಕ್ಕಾಗಲಿ. ಇವಾಗ ನೀವು ಕ್ಲೀನಿಂಗ್ ಕೆಲಸ ಯಾವುದಾದ್ರೂ ಒಂದು ತೊಗೊಂಡ್ರೆ ಅದು ವಿತಿನ್ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡ್ಬೇಕು. ಆ ಥರ ಯಾವಾಗ ಮುಗಿಯುತ್ತೆ ಅಂತಂದರೆ ನಾವು ಯಾವಾಗ ಅದನ್ನು ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ತೀವೋ ಆವಾಗ ಟೈಮ್ ಅನ್ನೋದು ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಕ್ಲೀನಿಂಗ್ ಕೆಲಸನ ಆದಷ್ಟು ಡೈಲಿ ಕೆಲಸ ಮಾಡ್ತಾನೆ ಅದನ್ನು ಮುಗಿಸ್ಕೊಬಿಡಬೇಕು. ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಗೆ ಈಗ ಲಿವಿಂಗ್ ಏರಿಯಾದಲ್ಲಾದರೆ ನಿಮ್ಗೆ ಏನಾದರೂ ಧೂಳು ಕಾಣಿಸ್ತಾ ಆಗಿಂದಾಗೆ ಒಂದೇನಾದರೂ ನ್ಯಾಪ್ಕಿನ್ ತೊಗೊಂಡು ಒರೆಸ್ಬಿಡೋದು. ಧೂಳು ಕಾಣಿಸ್ತಾ ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ತೊಗೊಂಡು ಆಗಿಂದಾಗೆ ಅದನ್ನು ವೈಪ್ ಮಾಡಿಬಿಟ್ರೆ ಆ ಕೆಲಸ ಅಲ್ಲಿಗೆ ಮುಗೀತು. ಕಿಚನ್ದು ಅಡುಗೆ ಮಾಡ್ತಾನೆ ಪಾತ್ರೆ ತೊಳ್ಕೊಂಡು ಬಿಡ್ಬೋದು. ಅಡುಗೆ ಮಾಡಿ ಒಂದು 5 ಮಿನಿಟ್ಸಲ್ಲಿ ಕೌಂಟರ್ ಟಾಪ್ನೆಲ್ಲ ಒಂದು ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡ್ಬಿಟ್ರೆ ಆ ಒಂದು ಕ್ಲೀನಿಂಗ್ ಕೆಲಸನ ಮುಗೀತು. ಮತ್ತು ಯಾವುದೇ ಒಂದು ವಸ್ತುನ ನೀವು ಹೇಗೆ ತೊಗೊಂಡಿರ್ತೀರೋ ಅದನ್ನು ಮತ್ತೆ ಅದೇ ಜಾಗದಲ್ಲೇ ನೀವು ಬಿಡಬೇಕು. ಆಗ ಮಾತ್ರ ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕೆ ಸಾಧ್ಯ. ಏನೋ ಒಂದು ತೊಗೊತೀವಿ, ಅದನ್ನು ಯೂಸ್ ಮಾಡಿದ್ದಾದಮೇಲೆ ಅಲ್ಲೇ ಇಟ್ಬಿಟ್ಬಿಡ್ತೀವಿ, ಮತ್ತು ಅದೆಲ್ಲ ಅಲ್ಲೆಲ್ಲ ಮಿಕ್ಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಸ್ತುನ ತೊಗೊಂಡ್ರು ಅದನ್ನು ಅದೇ ಪ್ಲೇಸಲ್ಲಿ ಮತ್ತೆ ತೊಗೊಂಡೋಗಿ ಇಡಬೇಕು. ಈ ಥರ ಒಂದು ಪ್ರಾಕ್ಟೀಸ್ನ ನೀವು ಮಾಡ್ಕೊಳ್ಳಿ. ಇದು ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ಕೆಲವರು ಲೇಡೀಸ್ ಏನು ಮಾಡ್ತಾರೆ ಅಂತಂದರೆ ನಾರ್ಮಲ್ ಡೇಸೇ ಸುಮ್ಮನೆ ಇಟ್ಬಿಡ್ತೀವಿ. ಈ ಹಬ್ಬ ಏನಾದರೂ ಬಂದಾಗ ಒಂದು ಕಡೆಯಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀವಿ. ಎಸ್ಪೆಷಲಿ ಕಿಚನ್ ಅಂತಲೇ ನಾನು ಹೇಳೋದು. ಎಲ್ಲ ಪಾತ್ರೆಗಳನ್ನ ಕ್ಲೀನ್ ಮಾಡಿಕೊಂಡು ಎಲ್ಲ ಒಂದು ಕಡೆಯಿಂದ ಉಜ್ಕೊಂಡು ತೊಳ್ಕೊಂಡು ಒಂದು 3-4 ದಿನ ಬರೀ ಕ್ಲೀನಿಂಗ್ ಕೆಲಸದಲ್ಲೇ ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಇದು ಅವಾಯ್ಡ್ ಆಗಬೇಕು ಅಂತಂದರೆ ನಾನು ಹೇಳ್ದಂಗೆ ಡೈಲಿ ರೊಟೀನಲ್ಲಿ ಕ್ಲೀನಿಂಗ್ನು ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಏನು ಪಾತ್ರೆನ ಯೂಸ್ ಮಾಡ್ತೀರ ಅದನ್ನೆಲ್ಲ ಆಗಿಂದಾಗೆ ವಾಶ್ ಮಾಡೋದು ಆಗಿರ್ಬೋದು, ಅಥವಾ ಅಡುಗೆ ಮನೆಯಲ್ಲಿ ಅಡುಗೆ ಆದ ತಕ್ಷಣ ಕೌಂಟರ್ ಟಾಪ್ ಒರೆಸೋದಾಗಿರ್ಬೋದು, ಗ್ಯಾಸ್ ಕ್ಲೀನಿಂಗ್ ಆಗಿರ್ಬೋದು, ಹಿಂದೆಗಡೆ ಅಡುಗೆ ಮನೆ ವಾಲ್ನ ಆಗಿಂದಾಗೆ ರಬ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಏನಾದರೂ ಈ ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಂಡಿರೋ ಬಾಕ್ಸಸ್ನೆಲ್ಲ ಹಾಗೆ ವೆಟ್ ಕ್ಲಾತಲ್ಲಿ ಅವಾಗಿಂದವಾಗೆ ಒಂದು 2 ಮಿನಿಟ್ಸ್ ಹಿಂಗೆ ಒರೆಸ್ಕೊಂಡ್ಬಿಟ್ರೆ ಅದು ಕ್ಲೀನಾಗೆ ಕಾಣಿಸುತ್ತೆ. ನಮಗೆ ಮತ್ತೆ ಅದನ್ನು ತೊಳೆಯುವಾಗ ತುಂಬ ಟೈಮ್ ಹಿಡಿಯೋದಿಲ್ಲ. ಸೊ ಹಾಗಾಗಿ ಈ ಥರ ಸಣ್ಣ ಪುಟ್ಟ ಆಗಿಂದಾಗೆ ಮುಗಿಸ್ಕೊಂಡ್ಬಿಟ್ರೆ ನಮಗೆ ಟೈಮ್ ಅನ್ನೋದು ತುಂಬಾ ಸೇವ್ ಆಗುತ್ತೆ. ಆಗ ನಮಗೂ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಮೇಯ್ನಾಗಿ ನಮಗೆ ಟೈಮ್ ವೇಸ್ಟ್ ಆಗೋದು ಕಿಚನಲ್ಲಿ ಅಲ್ವಾ. ನಾನು ಅದಕ್ಕಾಗಿ ಜಾಸ್ತಿ ಸ್ಟ್ರೆಸ್ ಮಾಡಿ ಕಿಚನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ ಮನೆ ಒಳಗಡೆ ನಮಗೆ ಜಾಸ್ತಿ ಕಸ ಬರಬಾರ್ದು, ಧೂಳು ಬರಬಾರ್ದು ಅಂತಂದರೆ ಮನೆ ಆಚೆ ನಾವು ಕ್ಲೀನಾಗಿ ಇಟ್ಕೋಬೇಕು. ಯಾಕಂದರೆ ನಾವು ಮನೆ ಹೊರಗಡೆಯಿಂದ ಆಚೆ ಬರುವಾಗ ನಾವು ಕಾಲಲ್ಲೇ ಜಾಸ್ತಿ ಧೂಳನ್ನ ತುಳ್ಕೊಂಡು ಒಳಗಡೆ ಬರ್ತೀವಿ. ಅದೇ ಧೂಳೆ ನಮಗೆ ಮನೆ ಒಳಗಡೆ ನೆಲದಲ್ಲೆಲ್ಲ ಡಸ್ಟಾಗಿ ಕೂತಿರುತ್ತೆ. ಸೊ ಹಾಗಾಗಿ ಮನೆ ಆಚೆಗಡೆ ನಾವು ಕ್ಲೀನಾಗಿ ಇಟ್ಕೋಬೇಕು. ಡೈಲಿ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಕಸ ಗುಡಿಸಿ ನೀರು ಹಾಕೋದಾಗಿರ್ಬೋದು. ಆದಷ್ಟು ಮನೆ ಔಟ್ಸೈಡ್ ಅಂದರೆ ಕಾಂಪೌಂಡನ್ನ ನೀವು ಕ್ಲೀನಾಗಿ ಇಟ್ಕೊಂಡ್ರೆ ಮನೆ ಒಳಗಡೆ ಡಸ್ಟ್ ಬರೋದು ಅವಾಯ್ಡ್ ಆಗುತ್ತೆ, ಕಮ್ಮಿ ಆಗುತ್ತೆ. ಆದಷ್ಟು ಮನೆ ಕ್ಲೀನಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸಿಂಪಲ್ ಆಗಿರೋಂತಹ ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಯಾವ ಥರ ಟೈಮ್ನ ಸೇವ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ. ಬಾಯ್.